ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವಿಶೇಷ ಏನು ಸಂತೆ ಮೈದಾನದಲ್ಲಿ ನಾವು ಇದ್ದೀವಿ ಅಂತಂದರೆ, ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘದ 2ನೇ ವರ್ಷದ ಒಂದು ಗಣೇಶನ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮದ ಸಿದ್ಧತೆ ನಡೀತಾ ಇದೆ. ವಿಶೇಷ ಏನಪ್ಪ ಅಂತಂದರೆ, ಬೀದಿ ಬದಿ ವ್ಯಾಪಾರಿಗಳ ಒಂದು ದಿನದ ಏನವರ ವ್ಯಾಪಾರದ ಒಂದು ಮೊತ್ತ ಇದೆ, ಅದನ್ನೆಲ್ಲ ಕ್ರೋಢೀಕರಣ ಮಾಡಿ 2 ವರ್ಷದಿಂದ ಇವತ್ತು ಗಣೇಶೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸುಮಾರು 11 ದಿನದಿಂದ ಕೂಡ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಈ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಇವತ್ತು ಅಂತಿಮ ದಿನ ಅಂದರೆ ವಿಸರ್ಜನಾ ಮಹೋತ್ಸವದ ಕೊನೆಯ ದಿನ. ಇವತ್ತು ವ್ಯಾಪಾರಸ್ಥರು ಎಲ್ಲರೂ ಕೂಡ ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಬಹಳ ವಿಜೃಂಭಣೆಯಿಂದ ಇವತ್ತು ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಸಕಲ ಸನ್ನದ್ಧರಾಗಿದ್ದಾರೆ. ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ರಸ್ತೆಯುದ್ದಕ್ಕೂ ಕೂಡ ರಂಗೋಲಿ ಬಿಟ್ಟಿದ್ದಾರೆ, ಬಾಳೆಕಂದೆಲ್ಲ ಕಟ್ಟಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆಗೂ ಸಿದ್ಧತೆ ನಡೀತಾ ಇದೆ. ಇವತ್ತು ಇನ್ನೇನು ಗಣೇಶನ ಮೆರವಣಿಗೆ ಇವತ್ತು ಟ್ರ್ಯಾಕ್ಟರ್ನ ಪಲ್ಲಕ್ಕಿ ಉತ್ಸವದ ಮೂಲಕ ನಗರದ ಪ್ರಮುಖ ಬಡಾವಣೆಗಳಲ್ಲಿ ಸಂಚರಿಸಿ ನಿಗದಿತ ಸ್ಥಳದಲ್ಲಿ ಗಣಪತಿ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗ್ತದೆ. ಬನ್ನಿ, ಇನ್ನಿತರ ಯಾವ್ಯಾವ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ನಮಸ್ತೆ ಸ್ನೇಹಿತರೆ, ನಾವು ಏನು ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ನಾವು ಒಬ್ಬ ವ್ಯಾಪಾರಸ್ಥರಾಗಿ 2 ವರ್ಷದಿಂದ ಈ ಗಣೇಶೋತ್ಸವ ಹಬ್ಬನ ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಸರ್ಜನಾ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಸಂಘದ ಅಧ್ಯಕ್ಷರು ಅದ ನಮ್ಮ ಎಲ್ಲ ಸದಸ್ಯರುಗಳು ಸಹ ವ್ಯಾಪಾರವನ್ನು ಬಂದ್ ಮಾಡಿ ಎಲ್ಲ ಕಾರ್ಯನೂ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಸ್ವಇಚ್ಛೆಯಿಂದ ಎಲ್ಲರೂ ಬಂದು ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ, ಈ ರೈತರು ಹಾಗೂ ವ್ಯಾಪಾರಸ್ಥರು ಎಲ್ಲರೂ ಕೂಡ. ಆಮೇಲೆ ಈ ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ. ಆಮೇಲೆ ಈ ಟಮಟೆ, ಡೊಳ್ಳು ಕುಣಿತ, ಗೊಂಬೆ ಕುಣಿತ ಎಲ್ಲ ಇದೆ. ಬಹಳ ವಿಜೃಂಭಣೆಯಿಂದ ವಿಸರ್ಜನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಅದ್ದೂರಿಯಾಗಿ. ಎಲ್ಲರೂ ಸಹಕರಿಸಿ ಒಗ್ಗಟ್ಟಾಗಿ ಏನು ಈ ಗಣಪತಿ ಕುಂಡಿಸೋದ್ರಿಂದ ಇಲ್ಲಿ ತನಕನೂ ದಿನನಿತ್ಯ ಅನ್ನದಾನ ನಡೀತಾ ಇದೆ. 2ನೇ ವರ್ಷದಿದು. ಪ್ರತಿ ವರ್ಷನೂ ಇದೇ ರೀತಿ ಎಲ್ಲ ರೈತರು ಸಹ ವ್ಯಾಪಾರಸ್ಥರು ಸಹ ಸಹಾಯ ಮಾಡಿ ಹಾಗೆ ಸೇರ್ಕೊಂಡು ಇದೇ ರೀತಿ ಒಗ್ಗಟ್ಟಿನಲ್ಲಿ ಮಾಡಿ ಬೆಳಗಿನ ಪೂಜೆ ನಡೀತಾ ಇದೆ. ವಿಶೇಷವಾಗಿ ಈ ಬಾರಿ 2024 ಗಣೇಶೋತ್ಸವದಲ್ಲಿ ಎಲ್ಲರೂ ಕೂಡ ಪೂಜೆಯಲ್ಲಿ ಮಾದರಿಯಾಗಿದ್ದೀರಾ. ಈ ಮೆರವಣಿಗೆ ಕೂಡ ಮಾದರಿ ಆಗಬೇಕು.
ಎಲ್ಲರೂ ರಂಗನೆ ಬಿಟ್ಟು ಹೆಂಗಸರುಗಳೆಲ್ಲ ಸೇರಿ ಇಲ್ಲಿ ಅಲ್ಲ ಎಷ್ಟು ಗಂಟೆ ಬಂದ್ರಿ ಇಲ್ಲಿಗೆ? ನೀರ್ ಹಾಕಿ ಎಲ್ಲ ವಿಸರ್ಜನೆ ಮಾಡ್ತಾ ಇದ್ದಾರೆ. ಗಣೇಶನ್ ಬಿಡ್ಬೇಕು ಅಂತ ಎಲ್ಲ ಅದ್ದೂರಿಯಾಗಿ ಸಂತೆ ಬೀದಿ ಎಲ್ಲ ಬಂದ್ ಮಾಡಿ ಎಲ್ಲ ಸೇರಿ ತರಕಾರಿಯವರೆಲ್ಲ ಸೇರಿ ಮಾಡ್ತಾ ಇದೀವಿ ಸರ್. ಎಷ್ಟು ಗಂಟೆ ಬಂದ್ರಿ? 5 ಗಂಟೆಗೆ ಬಂದ್ರ? 4 ಗಂಟೆಯಿಂದ ನಡೀತಾ ಇದೆ. ಎಷ್ಟು ಜನ ಇದ್ದೀರಾ? ಇದೇ ಫಸ್ಟ್ ಟೈಮ್ ಈ ತರ ದೊಡ್ಡ ಬಿಡ್ತಾ ಇರೋದು? 2ನೇ ಸಲಿಂದ ಮಾಡ್ತಾ ಇರೋದು. ಇನ್ನು ಜೋರ್ ಜೋರಾಗಿ ಹಿಂಗೆ ಮಾಡ್ಕೊಂಡು ಹೋಯ್ತೀವಿ ಸರ್. ಅಲ್ಲ ಹೋದ ವರ್ಷ ಇಷ್ಟ ದೊಡ್ಡದಿತ್ತ ಅಂದ್ರೆ? ದೊಡ್ಡದಾಗ್ಬಿಟ್ಟಿದ್ದು. ಒಂದು ಎಕೋ ಫ್ರೆಂಡ್ಲಿ ತರ ಇದೆ ಸರ್ ಇದು. ಎಕೋ ಫ್ರೆಂಡ್ಲಿ, ಏನು ಒಂದು ಪಟಾಕಿ ಹೊಡಿದಂಗೆ, ಏನು ಪೊಲ್ಯೂಷನ್ ಆಗದಂಗೆ ಮಾಡಿದ್ದಾರೆ. ಎಲ್ಲ ಲೇಡೀಸ್ ನ್ಯಾಚುರಲ್ ಆಗಿದೆ. ಇವತ್ತೆಲ್ಲ ಒಗ್ಗಟ್ಟಾಗಿ ರಜಾ ಹಾಕಿದ್ದೀರಾ ಎಲ್ಲ ಸೇರಿ? ಎಲ್ಲ ತರಕಾರಿ ಅಂಗಡಿ, ಹೂವಿನ ಅಂಗಡಿ, ಬಾಳೆಹಣ್ಣು ಅಂಗಡಿ, ಈರುಳ್ಳಿ ಅಂಗಡಿ, ಎಲ್ಲ ಅಂಗಡಿ ಎಲ್ಲ ಸಂತೆ ಬೀದಿಲಿ ಖುಷಿಯಿಂದ ಆಚರಿಸ್ತಾ ಇದೀವಿ. 2ನೇ ವರ್ಷದ ಅದ್ದೂರಿ ಗಣಪತಿಯ ವಿಸರ್ಜನೆ ಅಲ್ಲಿ ತನಕ ಇದೆ. ಎಲ್ಲ ಒಂಥರ ಒಗ್ಗಟ್ಟಿದೆ ಅಲ್ವ ಸರ್? ಇಲ್ಲ ನೋಡಿ, ಅಲ್ಲಿ ತನಕನೂ ಬಿಟ್ಟಿದ್ದಾರೆ ನೋಡಿ. ಎಲ್ಲ ಹೂವು ಎಲ್ಲ ಪೂರ್ತಿ ಗಣಪತಿಯಿಂದ ಬಂದಿರೋದು. ಗಣಪತಿ ಇಕ್ಕಿರತ್ತಿಂದ ಹಿಂಗ್ ಬಂದಿರೋದು. ಒಂದ್ ರೌಂಡ್ ಬಂದಿರೋದು. ನಾವ್ ಬಿಡೋದು ಸಾಯಂಕಾಲಕ್ಕೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.